ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ನಮ್ಮ ದೇಹದ ಒಂದು ಅದ್ಭುತ ಶಕ್ತಿಯ ಬಗ್ಗೆ ಮಾತಾಡೋಣ. ಅದೇ ಎಂಡಾರ್ಫಿನ್ಗಳು. ನಮ್ಮ ದಿನನಿತ್ಯದ ಜೀವನದಲ್ಲಿ ಇನ್ನಷ್ಟು ಸಂತೋಷ ಮತ್ತು ಚೈತನ್ಯವನ್ನ ಹೇಗೆ ತುಂಬಿಕೊಳ್ಳೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ಈ ಒಂದು ಪ್ರಶ್ನೆ ಬಹುಶಃ ನಮ್ಮಲ್ಲಿ ಹಲವರಿಗೆ ತುಂಬಾ ಹತ್ರ ಅನ್ಸ್ಬೋದು ಅಲ್ವಾ? ಎಷ್ಟೇ ರೆಸ್ಟ್ ಮಾಡಿದ್ರು ದಿನವನ್ನ ಒಂದು ಉತ್ಸಾಹದಿಂದ ಶುರು ಮಾಡೋಕ ಆಗದೇ ಇರೋ ಆ ಒಂದು ಸ್ಥಿತಿ, ಈ ಥರ ಅನ್ಸೋದು ತುಂಬಾ ಸಹಜ. ಮತ್ತು ನೆನಪಿಡಿ, ಈ ಅನುಭವದಲ್ಲಿ ನಾವು ಒಬ್ಬರೇ ಅಲ್ಲ. ಹೌದು, ಇದು ಬರೀ ದೈಹಿಕ ಆಯಾಸ ಅಷ್ಟೇ ಅಲ್ಲ, ಅದರ ಜೊತೆಗೆ ಒಂದು ರೀತಿ ಮಾನಸಿಕ ಚಡಪಟಿಕೆ ಕೂಡ ಇರುತ್ತೆ. ಈ ಸ್ಥಿತಿಯಲ್ಲಿ ಸಾಕಷ್ಟು ಜನ ತಮ್ಮನ್ನ ತಾವು ಕಾಣ್ತಾರೆ. ಆದರೆ ಚಿಂತೆ ಬೇಡ, ಇದಕ್ಕೆ ಒಂದು ನೈಸರ್ಗಿಕ ಪರಿಹಾರ ಇದೆ. ಹಾಗಾದ್ರೆ ಏನದು ಪರಿಹಾರ? ಅದೇ ನೋಡಿ, ನಮ್ಮ ದೇಹದೊಳಗೆ ಇರೋ ಆದರೆ ನಾವು ಹೆಚ್ಚಾಗಿ ಕಡೆಗಣಿಸುವ ನಮ್ಮ ಶಕ್ತಿಶಾಲಿ ಮಿತ್ರರು ಎಂಡಾರ್ಫಿನ್ಗಳು. ಇವು ನ್ಯಾಚುರಲ್ ಆಗಿ ಮತ್ತು ಸುಸ್ಥಿರವಾಗಿ ಸಂತೋಷವನ್ನು ಸೃಷ್ಟಿ ಮಾಡೋಕೆ ನಮಗೆ ಸಹಾಯ ಮಾಡ್ತವೆ. ಎಂಡಾರ್ಫಿನ್ಸ್ ಅಂದ್ರೇನು ಅಂತ ನೋಡಿದ್ರೆ ಇದರ ಡೆಫಿನೇಷನ್ ತುಂಬಾ ಪವರ್ಫುಲ್ ಆಗಿದೆ. ಇವು ಹೊರಗಿನಿಂದ ಬರೋದಿಲ್ಲ, ಬದಲಿಗೆ ನಮ್ಮ ದೇಹದೊಳಗೆ ಉತ್ಪತ್ತಿಯಾಗುತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ, ನಾವು ಒಂದು ಒಳ್ಳೆ ಪ್ರಯತ್ನ ಪಟ್ಟಾಗ ನಮ್ಮ ದೇಹ ನಮಗೆ ಕೊಡುವ ಒಂದು ರಿವಾರ್ಡ್ ಇದ್ದಾಗೆ. ಈ ಟೇಬಲ್ ನೋಡಿ, ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಡೋಪಮೈನ್ ನಮಗೆ ಏನೋ ಸಿಗುತ್ತೆ ಅನ್ನೋ ನಿರೀಕ್ಷೆಯನ್ನ ಕೊಟ್ರೆ, ಎಂಡಾರ್ಫಿನ್ಗಳು ಆ ಪ್ರತಿಫಲವನ್ನ ಗಳಿಸೋಕೆ ನಾವು ಪಟ್ಟ ಶ್ರಮವನ್ನ ಸೆಲಿಬ್ರೇಟ್ ಮಾಡ್ತವೆ. ಅಂದ್ರೆ ಒಂದು ನಿರೀಕ್ಷೆ ಆದ್ರೆ ಇನ್ನೊಂದು ಸಾಧನೆಯ ಸಂತೋಷ. ಈ ಮಾತು ಎಂಡಾರ್ಫಿನ್ಗಳ ಪಾತ್ರವನ್ನ ಎಷ್ಟು ಚೆನ್ನಾಗಿ ಹೇಳುತ್ತೆ ನೋಡಿ. ಇದು ಬರೀ ಖುಷಿ ಕೊಡೋದಷ್ಟೇ ಅಲ್ಲ, ಬದಲಿಗೆ ನಾವು ಬಲಶಾಲಿ ಅನ್ನೋ ಒಂದು ಆಂತರಿಕ ಶಕ್ತಿಯನ್ನ ತುಂಬುತ್ತೆ. ಸರಿ, ಹಾಗಾದ್ರೆ ಈ ಎಂಡಾರ್ಫಿನ್ಗಳನ್ನ ಅನ್ಲಾಕ್ ಮಾಡೋದು ಹೇಗೆ? ಅದಕ್ಕೆ ಒಂದು ಪ್ರಮುಖವಾದ ಕೀಲಿ ಇದೆ: ಯೂಸ್ಟ್ರೆಸ್ ಅಥವಾ ಧನಾತ್ಮಕ ಒತ್ತಡ. ಯೂಸ್ಟ್ರೆಸ್ ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಪಾಸಿಟಿವ್ ಸ್ಟ್ರೆಸ್. ಇದು ನಮ್ಮನ್ನ ಮುರಿಯೋ ಒತ್ತಡ ಅಲ್ಲ, ಬದಲಿಗೆ ನಮ್ಮನ್ನ ಬೆಳೆಸೋ ಒತ್ತಡ. ಒಂದು ಹೊಸ ಭಾಷೆ ಕಲಿಯುವಾಗ ಮನ್ಸಿಗೊಂಚೂರು ಚಾಲೆಂಜ್ ಅನ್ಸುತ್ತಲ್ವಾ, ಅದೇ ಯೂಸ್ಟ್ರೆಸ್. ಇವೆರಡರ ನಡುವಿನ ವ್ಯತ್ಯಾಸವನ್ನ ಇಲ್ಲಿ ಸ್ಪಷ್ಟವಾಗಿ ನೋಡ್ಬೋದು. ಒಂದು ನಮ್ಮನ್ನ ಮೋಟಿವೇಟ್ ಮಾಡಿದ್ರೆ, ಇನ್ನೊಂದು ಆತಂಕಕ್ಕೆ ದೂಡುತ್ತೆ. ಒಂದು ನಮ್ಮ ಪರ್ಫಾರ್ಮೆನ್ಸ್ ಹೆಚ್ಚಿಸಿದ್ರೆ, ಇನ್ನೊಂದು ಕಡಿಮೆ ಮಾಡುತ್ತೆ. ಸೊ ನಾವು ಫೋಕಸ್ ಮಾಡಬೇಕಾಗಿರೋದು ಮೊದಲನೇದ್ರ ಮೇಲೆ. ಸೊ ಇದರ ಅರ್ಥ ಏನು ಅಂದ್ರೆ, ನಾವು ಚಿಕ್ಕ ಚಿಕ್ಕ ಪಾಸಿಟಿವ್ ಚಾಲೆಂಜ್ಗಳನ್ನು ಸ್ವೀಕಾರ ಮಾಡಿದಾಗ ನಾವು ಅಕ್ಷರಶಃ ಎಂಡಾರ್ಫಿನ್ಗಳನ್ನ ನಮ್ಮ ಜೀವನಕ್ಕೆ ವೆಲ್ಕಮ್ ಮಾಡ್ತಾ ಇದೀವಿ ಅಂತಾನೆ ಅರ್ಥ. ಸರಿ, ಇಷ್ಟೆಲ್ಲ ಥಿಯರಿ ಆಯ್ತು. ಈಗ ಪ್ರಾಕ್ಟಿಕಲ್ ಆಗಿ ನಮ್ಮ ಡೈಲಿ ಲೈಫ್ನಲ್ಲಿ ಈ ಅದ್ಭುತ ಭಾವನೆಗಳನ್ನ ಹೇಗೆ ಸೃಷ್ಟಿ ಮಾಡೋದು, ಅದು ಇದನ್ನೇ ಇನ್ನೊಂದು ಕೆಲ್ಸ ಅಂತ ಅನ್ಕೊಳ್ದೇ ಇರೋ ಹಾಗೆ ನೋಡೋಣ ಬನ್ನಿ. ದೈಹಿಕ ಶ್ರಮ ಅಂದ ತಕ್ಷಣ ಜಿಮ್ಗೆ ಹೋಗಿ ಭಾರ ಎತ್ತೋದೇ ಅಲ್ಲ, ತುಂಬಾ ಸೌಮ್ಯವಾದ ಸ್ಥಿರವಾದ ಚಲನೆ ಕೂಡ ದೊಡ್ಡ ಬದಲಾವಣೆ ತರ್ಬೋದು. ಒಂದು 20 ನಿಮಿಷ ಫಾಸ್ಟಾಗಿ ವಾಕ್ ಮಾಡಿದ್ರೂ ಸಾಕು, ಮನಸ್ಸಿಗೆ ಎಷ್ಟು ಹಗುರ ಅನಿಸ್ತೆ ನೋಡಿ. ಆಟ ಮತ್ತೆ ಸೃಜನಶೀಲತೆ, ಇವೆರಡರ ಶಕ್ತಿಯನ್ನ ನಾವು ಹೆಚ್ಚಾಗಿ ಮರ್ತೇ ಬಿಡ್ತೀವಿ. ಆದ್ರೆ ಮನಸ್ಸು ಬಿಚ್ಚಿ ನಗೋದ್ರಿಂದ ಹಿಡಿದು ಸುಮ್ನೆ ಏನಾದ್ರೂ ಗೀಚೋದು, ಇವೆಲ್ಲ ಎಂಡಾರ್ಫಿನ್ ಬಿಡುಗಡೆಗೆ ತುಂಬಾನೇ ಪರಿಣಾಮಕಾರಿ ದಾರಿಗಳು. ಯೋಚನೆ ಮಾಡಿ ನೋಡಿ, ತುಂಬಾ ದಿನದಿಂದ ಪೆಂಡಿಂಗ್ ಇದ್ದ ಒಂದು ಕಷ್ಟದ ಕೆಲಸ ಮುಗಿಸಿದಾಗ ಎಷ್ಟು ಸಮಾಧಾನ ಆಗುತ್ತೆ ಅಲ್ವಾ? ಆ ಒಂದು ಅಬ್ಬಾ ಮುಗಿಸ್ದೆ ಅನ್ನೋ ಫೀಲಿಂಗ್ ಇದೆಯಲ್ಲ, ಅದೇ ಎಂಡಾರ್ಫಿನ್ಗಳ ಕೊಡುಗೆ. ಓಕೆ, ಈ ಚಟುವಟಿಕೆಗಳನ್ನ ಒಂದ್ಸಲ ಮಾಡಿಬಿಡೋದಲ್ಲ, ಇದನ್ನ ನಮ್ಮ ದೈನಂದಿನ ಜೀವನದ ಒಂದು ಭಾಗ ಮಾಡ್ಕೊಳ್ಳೋದು ಹೇಗೆ ಅದನ್ನೀಗ ನೋಡೋಣ. ಇದಕ್ಕೆ ಹ್ಯಾಬಿಟ್ ಸ್ಟ್ಯಾಕಿಂಗ್ ಅಂತಾರೆ. ತುಂಬಾ ಸಿಂಪಲ್ ಟೆಕ್ನಿಕ್ ಇದು. ಈಗಾಗಲೇ ಇರೋ ಒಂದು ಹವ್ಯಾಸದ ಜೊತೆ ಈ ಹೊಸ ಸಣ್ಣ ಚಟುವಟಿಕೆಯನ್ನ ಜೋಡಿಸೋದು. ಉದಾಹರಣೆಗೆ, ಪ್ರತಿದಿನ ಬೆಳಿಗ್ಗೆ ಕಾಫಿ ಕುಡುವಾಗ ಒಂದು 5 ನಿಮಿಷ ಏನಾದ್ರೂ ಬರೆಯೋ ಅಭ್ಯಾಸ ಮಾಡ್ಕೊಳ್ಬೋದು. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಸಣ್ಣ ಸಣ್ಣ ಗೆಲುವುಗಳನ್ನು ಕೂಡ ಆಚರಿಸೋದು. ಹೌದು, ನಾನಿದನ್ನ ಮಾಡಿದೆ ಅಂತ ನಮ್ಗೆ ನಾವೇ ಹೇಳ್ಕೊಂಡಾಗ ನಮ್ಮ ಬ್ರೇನ್ ಕೂಡ ಖುಷಿಯಾಗಿ ಇದೇ ಥರದ ಅನುಭವಗಳನ್ನ ಮತ್ತೆ ಮತ್ತೆ ಹುಡುಕುತ್ತೆ. ಇಲ್ಲಿ ಒಂದು ದೊಡ್ಡ ಮೈಂಡ್ಸೆಟ್ ಶಿಫ್ಟ್ ಇದೆ ನೋಡಿ. ರಿಸಲ್ಟ್ ಏನಾಗತ್ತೆ ಅನ್ನೋದಕ್ಕಿಂತ ಆ ಕೆಲಸ ಮಾಡೋ ಪ್ರಾಸೆಸ್ ಅನ್ನ ಎಂಜಾಯ್ ಮಾಡೋದು. ನಿಜವಾದ ಖುಷಿ ಇರೋದೇ ಆ ಜರ್ನಿಯಲ್ಲಿ. ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ, ಎಂಡಾರ್ಫಿನ್ಗಳು ನಮ್ಮ ಆಂತರಿಕ ಶಕ್ತಿಯ ಒಂದು ದೊಡ್ಡ ಮೂಲ. ಖುಷಿ ಕೊಡುವ ಪ್ರಯತ್ನ ಮತ್ತೆ ನಿಭಾಯಿಸಬಹುದಾದ ಸವಾಲುಗಳಿಂದ ನಾವಿದನ್ನ ಸುಲಭವಾಗಿ ಅನ್ಲಾಕ್ ಮಾಡಬಹುದು. ನೆನಪಿರ್ಲಿ, ನಮ್ಮ ದೈನಂದಿನ ಸಂತೋಷದ ಕೀಲಿ ನಮ್ಮ ದೇಹದಲ್ಲೇ ಇದೆ. ಅದನ್ನು ಅನ್ಲಾಕ್ ಮಾಡೋಕೆ ಬೇಕಾಗಿರೋದು ಕೇವಲ ಒಂದು ಆನಂದದಾಯಕ ಪ್ರಯತ್ನ ಅಷ್ಟೇ. ಹಾಗಾದರೆ ಇವತ್ತೇ ಆ ಮೊದಲ ಹೆಜ್ಜೆಯನ್ನು ಯಾಕಿಡಬಾರ್ದು?